ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರೀಕಾಂತ, ಬನಶಂಕರಮ್ಮ ಕಾಪಾಡ್ಬಿಟ್ಲು. ಹೌದು ರಾಜಿ. ಅಮ್ಮ ಬನಶಂಕರಮ್ಮ. ಬನಶಂಕರಮ್ಮ, ಬನಶಂಕರಮ್ಮ. ಬನಶಂಕರಮ್ಮ, ಬನಶಂಕರಮ್ಮ, ಬನಶಂಕರಮ್ಮ. ಬನಶಂಕರಮ್ಮ. ಬನಶಂಕರಮ್ಮ, 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 ಬನಶಂಕರಮ್ಮ. ಪುಟ್ಟಿ, ಬನಶಂಕರ, ನೀನ್ ಗೆದ್ಬಿಟ್ಟೆ ಕಣೆ. ಬನಶಂಕರಮ್ಮ ನಿನ್ನನ್ ಕಾಪಾಡ್ಬಿಟ್ಲು. ಕೈ ಬಿಡೆ. ರಾಜಿ, ಚಕ್ಲಿ, 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 ನಾನು ಗೆದ್ಬಿಟ್ಟೆ ಚಕ್ಲಿ. ಚಕ್ಲಿ, ಅಮ್ಮ ನಮ್ನ ಕಾಪಾಡ್ಬಿಟ್ಲು. ನಾನು ಹೇಳಿಲ್ವಾ ಚಕ್ಲಿ, ಅಮ್ಮ ನಮ್ ಕೈ ಬಿಡೋದಿಲ್ಲ ಅಂತ. ಶಾರದಮ್ಮ, ಈಗ್ಲಾದ್ರೂ ಸಮಾಧಾನ ಆಯ್ತಾ? ಭಕ್ತಿನ ಕಾಪಾಡೋದಕ್ಕೆ ಆ ಸಾಕ್ಷಾತ್ ಬನಶಂಕರಮ್ಮನೇ ಮಳೆ ಸುರಿಸ್ಬಿಟ್ಲು. ನಿಜ ಹೇಳಿದ್ರಿ ಅಮ್ಮವ್ರೆ. ಮಳೆ ಬರೋ ಸೂಚನೆ ಇರ್ಲಿಲ್ಲ ಅಮ್ಮವ್ರೆ. ಭಕ್ತಿ ಕೆಂಡದ ಮೇಲೆ ಹೆಜ್ಜೆ ಇಡ್ತಿದ್ದ ಹಾಗೇನೆ ಮಳೆ ಬರೋದು ಅಂದ್ರೆ ಏನ್ ಆಶ್ಚರ್ಯ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ. ಭಕ್ತಿ ಯಾರ ಮಗಳು ಹೇಳಿ? ಆ ತಾಯಿ ಬನಶಂಕರಿ ನಮ್ಮನೆಗೆ ತಕ್ಕನಾಗಿರೋ ಸೊಸೆನೆ ದಯಪಾಲಿಸಿದಾಳೆ. ಆ ತಾಯಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ತಾಗ ಹೀಗೂ ಆಗುತ್ತಾ? ನನ್ನ ಕಣ್ಣನ್ನೇ ನಾನು ನಂಬಕ್ಕಾಗ್ತಿಲ್ವೇ. ಅಮ್ಮ ಬನಶಂಕರಮ್ಮ. ಭಕ್ತಿ, ಇರೋ ವಿಚಾರ ಹೇಳಿದಿದ್ರೆ ಇಲ್ಲಿರೋರೆಲ್ರೂ ನಿನ್ ಮಾತಿಗೆ ಬೆಲೆ ಕೊಡ್ತಿದ್ರು. ಆದ್ರೂ ಬೆಂಕಿ ತುಳಿತೀನಿ ಅಂತ ಯಾಕಮ್ಮ ಅಂದ್ಕೊಂಡೆ? ನೀವೇ ಹೇಳಿದ್ರಲ್ಲ ಅಮ್ಮ ಅವ್ರೆ, ಅಂತ ಸೀತಾ ಮಾತೇನೆ ಜನರ ಮಾತಿಗೆ ತಲೆಬಾಗಿರುವಾಗ ನಾನ್ ಯಾವ ಲೆಕ್ಕ? ಅದು ಅಲ್ದೆ ಚಕ್ಲಿ ವಿಷಯನ ನನ್ ಮದ್ವೆ ಆಗಿ ಹೋದ್ಮೇಲೂ ಕೂಡ ಮನ್ಸಿಗೆ ಹಚ್ಕೊಂಡು ಕೊರಗ್ ಬಿಡ್ತಿದ್ಲು. ಅದಕ್ಕೆ ಧೈರ್ಯ ಮಾಡ್ಬಿಟ್ಟೆ. ಚಕ್ಲಿ, ಈಗ ನಿನಗ್ ಸಮಾಧಾನನಾ? ಆಗಲ್ವಾ ಮತ್ತೆ? ಕೆಂಡದ ಮೇಲೆ ಕಾಲಿಡ್ಬೇಕಾದ್ರೇನೆ ಮಳೆ ಶುರುವಾಯ್ತು. ಕೆಂಡ ದಾಟೋ ಅಷ್ಟೊತ್ತಿಗೆನೆ ಮಳೆ ನಿಂತೋಯ್ತು. ಏನ್ ಆಶ್ಚರ್ಯ. ಇಲ್ಲಿರೋರಿಗೆಲ್ಲ ಆಶ್ಚರ್ಯ ಆಗ್ತಿದೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಿದವರು
ಇಲ್ಲಿ ಕಾಣ್ತಾನೆ ಇಲ್ವಲ್ಲ? ಯಾಕೆ ಮಾತು ಮರ್ತೋಯ್ತಾ ಅಥವಾ ನಿಂತೆ ಹೋಯ್ತಾ? ಎಲ್ರ ಮುಂದೆನೂ ಸತ್ಯ ಇರ್ಬೇಕಾದ್ರೆ ಏನ್ ಮಾತಾಡ್ತಾನೆ ಬಿಡು ಶ್ರೀಕಾಂತ್ ಅಣ್ಣ. ಲೇ ಮುತ್ತು, ಈಗ ಸುಮ್ಮನೆ ನಿಲ್ಲೋದ್ರ ಬದಲು ಈಗಲಾದ್ರೂ ಏನಾದರೂ ಆಟ ಕಟ್ಟೋ, ಇಲ್ಲ ಅಂದರೆ ಭಕ್ತಿ ಖಂಡಿತ ನಿಂಗೆ ಸಿಗಲ್ಲ. ಲೇ ಮುತ್ತು, ನೀನು ಈ ಥರ ಸುಮ್ಮನೆ ನಿಂತಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಒಟ್ನಲ್ಲಿ ಇವತ್ತು ಭಕ್ತಿ ಮಾಡಿದ ಕೆಲಸದಿಂದ ಬನಶಂಕರಮ್ಮ ನಮ್ಮೂರಲ್ಲೇ ನಮ್ಮ ಜೊತೆನೇ ಇದ್ದಾಳೆ ಅಂತ ಗೊತ್ತಾಯ್ತು. ನಮ್ಮ ಜೊತೆ ಇದ್ದಾಳೆ ಅಂತಲ್ಲ, ನಮ್ಮೂರ್ನಲ್ಲಿ ಆಗ್ತಾರೋ ಅನ್ಯಾಯನ ತಡೀತಾ ಇದ್ದಾಳೆ ಅಂತಲೂ ಅರ್ಥ ಆಯ್ತು. ಪ್ರತಿ ಸರಿ ಇನ್ನೇನು ಸಿಕ್ಕಾಕೋಬೇಕು ಅನ್ನೋಷ್ಟರಲ್ಲಿ ತಪ್ಪಿಸ್ಕೋತಾಳೆ. ಛೇ, ಅಲ್ಲ, ಈಗಲಾದ್ರೂ ನೀನು ಮಾಡಿದ ತಪ್ಪು ಅಂತ ನಿನಗೆ ಗೊತ್ತಾಯ್ತಾ? ಏನ್ ಗೊತ್ತಾಯ್ತೋ ಏನೋ. ಅಮ್ಮ ಹೇಳಿರೋ ಮಾತನ್ನ ನಾವೆಲ್ಲ ಒಪ್ಲೇಬೇಕು ಏನ್ರಪ್ಪ? ಹೌದು ಹೌದು. ಒಪ್ಪಲ್ಲ. ನಾನು ಒಪ್ಪೋದಿಲ್ಲ. ನೀವೆಲ್ಲ ಸೇರ್ಕೊಂಡು ನನಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಹೀಗಾಗೋದಕ್ಕೆ ಇದು ಸಾಧ್ಯನೇ ಇಲ್ಲ. ಏ, ನೀನು ಒಪ್ಪಿದ್ರೆಷ್ಟು ಬಿಟ್ರೆಷ್ಟು, ಆ ತಾಯಿನೇ ಭಕ್ತಿ ಪವಿತ್ರ ಅಂತ ಹೇಳಾಯ್ತು. ಎಲ್ರೂ ಸೇರ್ಕೊಂಡು ನಿಮ್ ಕಣ್ಣಿಗೆ ಮಣ್ಣೆರಿಸ್ತಾ ಇದ್ದಾರೆ. ಅಲ್ಲ, ಆ ತಾಯಿ ಹೆಂಗ್ರಿ ಹೇಳಕ್ ಸಾಧ್ಯ? ಭಕ್ತಿ ಕೆಂಡದಲ್ಲಿ ಕಾಲಿಡೋದಕ್ಕಿಂತ ಮುಂಚೆನೆ ಮಳೆ ಬಂದು ಕೆಂಡ ಆರೋಗಿದೆ. ಅಂತದ್ರಲ್ಲಿ ಅವಳು ಮಾತಿಗೆ ತಪ್ಪದಂಗ ಆಗ್ಲಿಲ್ವಾ? ಇದೆಲ್ಲ ತಾಯಿ ಬನಶಂಕರಮ್ಮನ್ ಮಹಿಮೆ. ಹಾ, ಮೋಸ, ಎಲ್ಲ ಬರೀ ಮೋಸ. ಭಕ್ತಿ ಹೇಳಿದ್ದು ಕೆಂಡದ ಮೇಲೆ ಕಾಲಿಟ್ಟಾಗ ಸಣ್ಣ ಗಾಯ ಆದ್ರೂ ನಾನೇ ಮುತ್ತು ಹತ್ರ ಹೋಗಿದ್ದೆ ಅಂತ ಒಪ್ಕೊಳ್ತೀನಿ ಅಂತ. ಆದ್ರೆ ಚಿನ್ಕುಳ್ಳಿ ಕೆಂಡದ ಮೇಲೆ ಕಾಲಿಡೋದಕ್ಕಿಂತ ಮುಂಚೆನೆ ಮಳೆ ಬಂದ್ಬಿಡ್ತಲ್ಲ. ನಿನಗೆ ಕನ್ನಡ ಭಾಷೆ ಅರ್ಥ ಆಗಲ್ವಾ? ರೇ ಸ್ವಾಮಿ, ನಿಮ್ಗಿಂತ ಚೆನ್ನಾಗಿ ಅರ್ಥ ಆಗುತ್ತೆ ನನಗೆ. ಭಕ್ತಿ ಉರಿತಿರೋ ಕೆಂಡದ ಮೇಲೆ ನಡೆದಾಗ ಮಾತ್ರ ನನ್ನ ಪ್ರಶ್ನೆಗೆ ಉತ್ತರ ಸಿಗೋದು. ಆರಿರೋ ಕೆಂಡದ ಮೇಲೆ ನಡೆದ್ರೆ ಅಲ್ಲ. ಬನ್ನಿ, ಮತ್ತೆ ಅವಳನ್ನ ಕೆಂಡ ತುಳ್ಸೋಣ. ಅರೆ, ನೀವುಗಳು ಬರ್ದಿದ್ರೇನಂತೆ? ನಾನು ಹೋಗಿ ಕೆಂಡ ಸಿದ್ಧ ಮಾಡ್ತೀನಿ. ಹಾ, ಏನ್ ಅನ್ಕೊಂಡಿದೀರಾ ನೀವು? ಹಾ, ಅಲ್ಲ, ಮಳೆ ಬಂದು ಕೆಂಡ ಹರಿದ್ರೆ ಕೆಂಡದ ಮೇಲೆ ತುಳ್ದಂಗಂತೆ. ಅವ್ರಗಳಿಗೆ ಮಾಡಕ್ ಬರೀ ಕೆಲಸ ಇಲ್ಲ, ಬರೀ ಮೋಸ ಮಾಡ್ಬೇಕು ಅಂತಾನೆ ಎಲ್ಲ ಸೇರ್ಕೊಂಡಿದ್ದಾರೆ. ಇಲ್ಲ ಮಾಡ್ತೀನಿ. ನೀನೇ ಇಲ್ಲಿಂದ ಹೋದ್ರೆ ನಿನಗೆ ಒಳ್ಳೇದು. ಹೋಗಲ್ಲ ಅಂದ್ರೆ ಏನೋ ಮಾಡ್ತೀಯಾ?